ತಂದೆ ಜಟ್ಟಿಂಗೇಶ್ವರ, ನಮ್ಮಂತ ಬಡವರನ್ನ ರಕ್ಷಣೆ ಮಾಡು ತಂದೆ, ರಕ್ಷಣೆ ಮಾಡು. ನನ್ನಣ್ಣ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ. ಎಮ್ಮೆ ಮಾಡಿ 6 ತಿಂಗಳಾದ್ರೂ ಕೂಡ ಅವನಿಗೊಂದು ಒಳ್ಳೆ ನೌಕರಿ ಸಿಕ್ಕಿಲ್ಲ. ಆದಷ್ಟು ಬೇಗ ನನ್ನ ಅಣ್ಣನಿಗೆ ನೌಕರಿ ಸಿಕ್ಕಿ ಅವನನ್ನ ಕಾಪಾಡುವಂತೆ ಮಾಡು ತಂದೆ, ಕಾಪಾಡು. ಅಷ್ಟೇ ಅಲ್ಲ, ಇಂದಿಗೆ 10 ವರ್ಷಗಳಾಯ್ತು ನನ್ನ ತಾಯಿನ ಕಳ್ಕೊಂಡು. ನನ್ನ ತಂದೆ ಕಷ್ಟದ ಕಡಲಲ್ಲೇ ಕಾಲ ಕಳೀತಾ ಇದ್ದಾನೆ ತಂದೆ, ಕಾಲ ಕಳೀತಾ ಇದ್ದಾನೆ. ನೀನೇ ಕರುಣಿಸಿದ ಹೂಗಳು ನಾವು. ಈಗ ಬಾಡ್ಬೇಕಾದ್ರೆ ನೀರಾಕಿ ಪೋಷಣೆ ಮಾಡಲಾರಿಯ ತಂದೆ, ಪೋಷಣೆ ಮಾಡಲಾರಿಯ ತಂದೆ. ಎಷ್ಟೇ ಕಷ್ಟದಲ್ಲಿದ್ರು ಕೂಡ ನನ್ನ ತಂದೆ ನನ್ನನ್ನ ಸಾಕಿ ಬೆಳೆಸಿದ್ದಾರೆ. ಅವ್ರನ್ನ ಕಾಪಾಡು. ಹಾಗೆ ನನ್ನ ಅಣ್ಣನಿಗೆ ಒಂದೊಳ್ಳೆ ನೌಕರಿ ಕೊಡಿಸು ತಂದೆ. ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ಒಂದೊಳ್ಳೆ ನೌಕರಿ ಕೊಡಿಸು. ಮಗಳೇ ಪ್ರೇಮ, ಆ ದೇವ ಬ್ರಹ್ಮಲಿಂಗೇಶ್ವರನಿಗೆ ಏನೆಂದು ಬೇಡಿಕೊಂಡ್ರೆ ಅಮ್ಮ? ಈ ಬಡವರ ಕೂಗು ಅವನಿಗೆ ಕೇಳಿಸುವುದಿಲ್ಲಮ್ಮ. ಶ್ರೀಮಂತರು ಪುಷ್ಪಹಾರ ತರುವರಮ್ಮ. ನಾವು ಬಡವರು, ನಮ್ಮಿಂದ ಅವನಿಗೆ ಏನೂ ಸಿಗುತ್ತಿಲ್ಲಮ್ಮ. ನಮ್ಮಿಂದ ಅವನಿಗೆ ನೀಡುವುದು ಕಣ್ಣೀರು ಮಾತ್ರ ಮಗಳೇ, ಕಣ್ಣೀರು ಮಾತ್ರ. ಯಾಕಪ್ಪಾಜಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಈ ನನ್ನ ತಂದೆ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡ್ತಾ ಇದ್ದೀರಲ್ಲ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ ಅಪ್ಪಾಜಿ. ಅಪ್ಪಾಜಿ, ಒಂದಲ್ಲ ಒಂದು ದಿನ ನನ್ನ ತಂದೆ ಕಣ್ತೆರೆದು ನೋಡೇ ನೋಡ್ತಾನೆ. ನಿಮ್ ಕೈ ಮುಗಿದು ಬೇಡ್ಕೊಳ್ತೀನಿ,
ಸದ್ಯಕ್ಕೆ ಜಟಲಿಂಗೇಶ್ವರನ ಪ್ರಸಾದ ತಗೊಳ್ಳಿ. ಮಗಳೇ, ನಿನ್ನ ಮಾತಿನಂತೆ ತೆಗೆದುಕೊಳ್ಳವೆ ಅಮ್ಮ. ನೀನು ಪ್ರಾಯಕ್ಕೆ ಬಂದ ಮಗಳು. ಮಗಳೇ, ನಿನ್ನನ್ನು ಬೇಗ ಮದುವೆ ಮಾಡಬೇಕಾದರೆ ಕೈಯಲ್ಲಿ ಕಾಸಿಲ್ಲಮ್ಮ. ಮಗಳೇ, ನಿನ್ನ ಮದುವೆ ಹೇಗೆ ಮಾಡುವುದಮ್ಮ ನನಗೇನು ತಿಳಿಯದಂತಾಗಿದೆ. ತಿಳಿಯದಂತಾಗಿದೆ ಅಮ್ಮ. ಅಪ್ಪಾಜಿ, ನನ್ ಮದುವೆ ವಿಚಾರ ನೀವ್ ಯಾಕೆ ಮಾಡ್ತೀರಾ ಅಪ್ಪಾಜಿ? ನೋಡಿ, ಮೊದಲು ಅಣ್ಣನಿಗೆ ನೌಕರಿ ಸಿಗ್ಬೇಕು, ಅಣ್ಣನಿಗೆ ಮದುವೆ ಆಗ್ಬೇಕು, ಅದಕ್ಕೆ ಈ ಮನೆ ಸೇರ್ಬೇಕು. ಆನಂತರ ನಮ್ ಮದುವೆ ವಿಚಾರ ಮಾತಾಡಿ. ದಯವಿಟ್ಟು ಅಲ್ಲಿವರೆಗೂ ನಮ್ಮ ಮದುವೆ ವಿಷಯ ಮಾತಾಡ್ಬೇಡಿ. ನಿಮ್ ಕೈ ಮುಗಿದು ಬೇಡ್ಕೊಳ್ತೀನಿ. ಅಣ್ಣನಿಗೆ ನೌಕರಿ ಸಿಗದಿದ್ರು ಚಿಂತ ಇಲ್ಲಮ್ಮ. ಎಲ್ಲಾದರೂ ಕೂಲಿ ಮಾಡಿ ಬದುಕುವೆ. ಮೊದಲು ನಿನ್ನ ಮದುವೆ ಆಗಬೇಕಮ್ಮ. ಮಗಳೇ, ವಯಸ್ಸಿಗೆ ಬಂದ ಮಗಳನ್ನು ಮನೆಯಲ್ಲಿಟ್ಟುಕೊಂಡು ಕುಳಿತರೆ ಇವ ಎಂತ ಮುರುಕನೆಂದು ಜನರಾಡುವ ಮಾತು ಕೇಳಿ ನನ್ನ ಹೊಟ್ಟೆಯಲ್ಲಿ ಕಿಚ್ಚ ಸುರಿದಷ್ಟು ಸಂಕಟ ಏನು ಮಾಡಲಿ ಮಗಳೇ, ಏನು ಮಾಡಲಿ ಅಮ್ಮ. ಅಪ್ಪಾಜಿ, ಜನರಾಡೋ ಮಾತುಗಳಿಗೆ ತಲೆ ಕೊಟ್ರೆ ಸಂಸಾರ ಹಾಳಾಗೋಗುತ್ತೆ ಅಪ್ಪಾಜಿ. ದಯವಿಟ್ಟು ಚಿಂತೆ ಮಾಡಬೇಡಿ ಅಪ್ಪಾಜಿ. ನಾನು ನಿಮ್ಗೆ ಬೇಸರವಾಗಿದ್ದೇನಾ ಅಪ್ಪಾಜಿ? ನನ್ನಿಂದ ನಿಮ್ಗೆ ಏನಾದ್ರೂ ಬೇಜಾರಾಗಿದ್ಯಾ ಅಪ್ಪಾಜಿ? ಏನಾದ್ರೂ ಬೇಜಾರಾಗಿದ್ಯಾ ಅಪ್ಪಾಜಿ? ಚಿಕ್ಕ ವಯಸ್ಸಿನಿಂದ ನಿಮ್ಮಟ್ಲಲ್ಲಿ ಹಾಡಿ ಬೆಳ್ದಿದ್ದೀನಿ ಅಪ್ಪಾಜಿ. ನಿಮ್ಮನ್ನ ಬಿಟ್ಟು ಹೋಗೋದು ಸಾಧ್ಯ ಇಲ್ಲ ಅಪ್ಪಾಜಿ. ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಯಾವಾಗ್ಲೂ ನಿಮ್ ಜೊತೆನೇ ಇರ್ತೀನಿ ಅಪ್ಪಾಜಿ, ನಿಮ್ ಜೊತೆನೇ ಇರ್ತೀನಿ. ಮಗಳೇ, ಹುಚ್ಚರ ಹಾಗೆ ಮಾತನಾಡಬಾರದಮ್ಮ. ಹೆಣ್ಣಿನ ಜನ್ಮಕ್ಕೆ ಸ್ವಾತಂತ್ರ್ಯ ಎಂಬುದು ಯಾವ ಕಾಲಕ್ಕೂ ಮನೆಗೆ ಹೋಗಲೇಬೇಕಮ್ಮ. ಮದುವೆಯಾಗದ ಹೆಣ್ಣು ಮಕ್ಕಳು ಊರ ಮುಂದಿನ ಬೇಲಿ ಇಲ್ಲದ ತೋಟದಂತೆ ದನ ಮೈದು ಹೋಗುವಮ್ಮ. ಮಗಳೇ, ಅದರಂತೆ ಹೆಣ್ಣಿನ ಕೊರಳಲ್ಲಿ ತಾಳೆ ಇಲ್ಲದನ್ನು ನೋಡಿ ಕಂಡ ಜನರು ಕಣ್ಣು ಹಾಕೋರಮ್ಮ, ಕಣ್ಣು ಹಾಕೋರು. ಮಗಳೇ, ನೀನು ಬೇಗನೆ ಮದುವೆ ಆಗಲೇಬೇಕಮ್ಮ. ನಿನ್ನ ಮದುವೆ ಮಾಡಿ ನಿನ್ನ ಗಂಡನ ಮನೆಗೆ ಹೋಗಲೇಬೇಕಮ್ಮ. ಗಂಡನ ಮನೆಯಲ್ಲಿ ಮುತ್ತೈದೆಯಾಗಿ, ಚಿಗುರಾಗಿ, ಮಿಡಿಯಾಗಿ, ಕಾಯಾಗಿ, ಹಣ್ಣಾಗಿ ಬಾಳ್ಬೇಕಮ್ಮ. ಇದು ನಿನ್ನ ತಂದೆ ನೋಡಿ ಸಂತೋಷ ಪಡಬೇಕಾಗಿದೆ ಅಮ್ಮ. ಮಗಳೇ, ಸಂತೋಷ ಪಡಬೇಕಾಗಿದೆ. ಅದು ಹೇಗೆ ಸಾಧ್ಯ ಅಪ್ಪಾಜಿ? ಅಪ್ಪಾಜಿ, ನಮ್ಗೇನಾದ್ರೂ ಹುಷಾರಿಲ್ಲ ಆದ್ರೆ ಔಷಧಿ ತರೋದಕ್ಕೂ ಹಣ ಇಲ್ಲ ನಮ್ಮ ಹತ್ರ. ಇನ್ನು ಮದ್ವೆ ಸಾಧ್ಯನಾ? ಈ ಸಮಾಜದಲ್ಲಿ ಯಾವಾಗ್ಲೂ ವರದಕ್ಷಿಣೆ ವರದಕ್ಷಿಣೆ ಅನ್ನೋ ಶಬ್ದಕ್ಕೆ ಬಡವರು ತನ್ನ ಆಯುಷನ್ನೇ ಮುಡಿಬಿಟ್ಟಿದ್ದಾರೆ ಅಪ್ಪಾಜಿ. ಅಪ್ಪಾಜಿ, ನಮ್ಮಂತ ಬಡವರಿಗೆ ಮದುವೆ ಅನ್ನೋದು ಸಾಧ್ಯ ಇಲ್ಲ ಅಪ್ಪಾಜಿ, ಸಾಧ್ಯ ಇಲ್ಲ. ಮಗಳೇ ಪ್ರೇಮ, ನಿನ್ನ ಮದುವೆ ಹೇಗಾದರೂ ಮಾಡೇಬೇಕಮ್ಮ. ನಮಗೆ ಎಷ್ಟು ಕಷ್ಟ ಬಂದರೂ ಚಿಂತವಿಲ್ಲಮ್ಮ, ನಿನ್ನ ಮದುವೆ ಮಾಡಲೇಬೇಕು. ವರದಕ್ಷಿಣೆ ಇಲ್ಲ ಮದುವೆ ಆಗಲು ಸಾಕಷ್ಟು ಜನರಿದ್ದಾರಮ್ಮ. ಇವು 5 ಬೆರಳು ಸಮಾನವಾಗಿರುವುದಿಲ್ಲಮ್ಮ. ನೀನು ತಿಳಿದವಳು. ನೀನು ಮದುವೆಗೆ ಒಲ್ಲೊಂದು ಹಠ ಹಿಡಿಬೇಡಮ್ಮ, ಹಠ ಹಿಡಿಬೇಡ.
ಅಪ್ಪ, ತಂಗಿಗೆ ನೀನು ಹಠ ಹಿಡಿಯಬೇಡ ಅಂತ ಹೇಳ್ತಿರ್ವಿಯಲ್ಲ, ಅಂತ ಹಠ ತಂಗಿ ಯಾವ್ದು ಹಿಡಿದಿದ್ದಾಳಪ್ಪ? ನೋಡು ಮಗು ರವಿ, ನಿನ್ನ ತಂಗಿಗೆ ಮದುವೆ ಮಾಡ್ತೀನಿ ಎಂದು ಹೇಳುತ್ತಿದ್ದೇನೆ. ಈ ಸದ್ಯ ಮದುವೆ ಬೇಡ. ಮೊದಲು ಅಣ್ಣನಿಗೆ ನೌಕರಿ ಆಗಲಿ. ನೌಕರಿ ಆದ ಮೇಲೆ ಅತ್ತಿಗೆ ಮನೆಗೆ ಬಂದ ನಂತರ ನನ್ನ ಮದುವೆ ನೋಡಿದ್ರೆ ಅಂತಂದು ಹೇಳುತ್ತಿದ್ದಾಳೆ. ನೀನಾದರೂ ನಿನ್ನ ತಂಗಿಗೆ ತಿಳಿಸಿ ಹೇಳಪ್ಪ. ತಂಗಿ, ಅಪ್ಪ ಹೇಳುವುದರಲ್ಲಿ ಸತ್ಯವಿದೆಯಮ್ಮ. ನೋಡಮ್ಮ, ಹೇಗಾದರೂ ಮಾಡಿ ನಿನ್ನ ಮದುವೆ ಮಾಡಿ ಮುಗಿಸಲೇಬೇಕಮ್ಮ. ಅಪ್ಪ, ತಂಗಿಗೆ ಮದುವೆಗೆ ಒಪ್ಪಿಸೋ ಭಾರ ನನಗಿದೆಯಪ್ಪ. ನೀನು ಯಾವುದಕ್ಕೂ ಚಿಂತಿಸಬೇಡ. ನೀನು ನಗುನಗುತ್ತಾ ಸಂತೋಷದಿಂದ ಇರುವಪ್ಪ. ಹಾ ನೋಡಮ್ಮ ತಂಗಿ, ಅಪ್ಪನ ಮನಸ್ಸು ಶಾಂತವಾಗುವಂತೆ ನೀನೊಂದು ಹಾಡ ಹೇಳಮ್ಮ. ಊರಿಗೆ ನೀರ ರಾಜ್ಯವ ಜಾಸ್ತಿ ನ್ಯಾಯಕ ನೀರಾಯದ ಆಸೆ ಹರಿದು ನೀರಾಗಿ ಹೃದಯದ ಹೂವು ನೀರಾಗಿ ಹೃದಯವ ಹೂವು ನೀರಾಗಿ ನಲಿವಿದ ನಂದಿನ ಕಥೆಯಂತೆ ನಾವೆಲ್ಲ ಹೂಗಳು ನಾವೆಲ್ಲ ಹುಟ್ಟಿಗಳು ನಾವೆಲ್ಲ ಹೂಗಳು ನಾವೆಲ್ಲ ಅಪ್ಪ, ನೀನು ರೆಸ್ಟ್ ತೆಗೆದುಕೋ ಹೋಗಪ್ಪ. ನಾನು ತಂಗಿಗೆ ಮದುವೆಗೆ ಒಪ್ಪಿಸುತ್ತೇನೆ. ಆಯ್ತು ಮಗು ರವಿ, ನಾನು ಹೋಗಿ ಬರ್ತೇನೆ.
ದೊಡ್ಡಪ್ಪ ತಂಗಿ, ಅಪ್ಪ ಹೇಳುವುದರಲ್ಲಿ ಸತ್ಯವಿದೆಯಮ್ಮ. ಯಾಕಂದ್ರೆ ಆದಷ್ಟು ಬೇಗ ನಿನ್ನ ಮದುವೆ ಮಾಡಿ ಮುಗಿಸಿಕೊಳ್ಬೇಕಮ್ಮ. ನಮಗೆ ಒಂದು ಕಡೆ ಬಡತನದ ಚಿಂತೆಯಾದರೆ ಇನ್ನೊಂದು ಕಡೆ ನಿನ್ನ ಮದುವೆ ಚಿಂತೆಯಮ್ಮ. ಇವೆರಡರ ಮಧ್ಯದಲ್ಲಿ ನಾನು ಯಾವ ದಡ ಸೇರಿಕೊಳ್ಳಮ್ಮ, ನಾನು ಯಾವ ದಡ ಸೇರಿಕೊಳ್ಳಲಿ ತಂಗಿ? ನಮಗೆ ಬಡತನವಿದೆ ಎಂದು ತಿಳಿದು ನಿನ್ನಂತ ಬೆಳೆದು ನಿಂತ ತಂಗಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಕೂಡುವ ಕಾಲ ಇದಲ್ಲವಮ್ಮ, ಇದಲ್ಲ ತಂಗಿ. ಹೇಗಾದರೂ ಮಾಡಿ ನಿನ್ನ ಮದುವೆ ಮುಗಿಸಲೇಬೇಕು ತಂಗಮ್ಮ. ನಮಗಿರುವುದು ಒಂದೇ ಒಂದು ಮನೆಯಮ್ಮ. ಇದನ್ನು ಮಾರಿಯಾದರೂ ನಿನ್ನ ಮದುವೆ ಮಾಡಿ ಮುಗಿಸಬೇಕಮ್ಮ. ತಂಗಿ, ನೀನ್ ತಿಳಿದವಳಮ್ಮ, ವಿದ್ಯಾವಂತೆ. ನೋಡಮ್ಮ, ಈ ಮದುವೆಗೆ ಒಪ್ಪಿಕೋ ಅಮ್ಮ, ನಿನ್ನ ಕಾಲಿಗೆ ಬಿದ್ದು ಬೇಡಿಕೊ. ಅಣ್ಣ, ಏನ್ ಮಾಡ್ತಿದ್ಯಾ ಅಣ್ಣ ನೀನು? ಏನ್ ಮಾಡ್ತಿದ್ಯಾ ಅಣ್ಣ? ನಮ್ಮೆಲ್ರಿಗೂ ಆಸೆ ಆಗಿರೋ ಈ ಮನೆನ ಮಾರಿ ನಾನು ಗಂಡನ ಮನೆಗೆ ಹೋಗಿ ಕಾಲ ಕಳೆಯೋದ? ಇಲ್ಲ ಅಣ್ಣ, ಈ ಮದುವೆ ನನಗೆ ಇಷ್ಟ ಇಲ್ಲ ಅಣ್ಣ, ಇಷ್ಟ ಇಲ್ಲ ಅಣ್ಣ. ಅಣ್ಣ, ನಾನು ಯಾವಾಗ್ಲೂ ನಿಮ್ ಜೊತೆನೇ ಇರ್ತೀನಿ ಅಣ್ಣ. ನಿಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಣ್ಣ, ನಿಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಇಲ್ಲಮ್ಮ ತಂಗಿ, ಈ ಮನೆಯಲ್ಲಿ ಹೂವಾಗಿ ಅರಳಿದ ನೀನು ಕೊನೆಗೊಂದು ದಿನ ಈ ತವರು ಮನೆಯನ್ನು ಮರೆತು ಮುತ್ತೈದೆಯಾಗಿ ಮಾಡಿಕೊಂಡ ಗಂಡನ ಮನೆಗೆ ಹೋಗಲೇಬೇಕಮ್ಮ, ಹೋಗಲೇಬೇಕು. ನೋಡ್ತಂಗಿ, ನಮಗೆ ಎಂತ ಕಷ್ಟ ಬಂದರೂ ಪರವಾಗಿಲ್ಲಮ್ಮ, ಆದ್ರೆ ನೀನು ಮಾತ್ರ ಈ ಮದುವೆಗೆ ಒಪ್ಪಿಕೊಂಡು ಈ ನಿನ್ನ ಅಣ್ಣನ ಆಸೆ ನೆರವೇರಿಸಿಕೊಡಮ್ಮ, ನೆರವೇರಿಸಿಕೊಡು. ಆಯ್ತಣ್ಣ, ಆಯ್ತು. ನೀನ್ ಹೇಳ್ದಾಗೆ ನಿನ್ ಮಾತನ್ನ ನಡೆಸ್ಕೊಡ್ತೀನಿ ಅಣ್ಣ, ನಡೆಸ್ಕೊಡ್ತೀನಿ. ಸಮಾಧಾನ ಆಯ್ತಮ್ಮ, ಈಗ ನನಗೆ ಸಂತೋಷ ಆಯ್ತಮ್ಮ ತಂಗಿ. ನಡೆಯಮ್ಮ, ಅಪ್ಪ ಹಸ್ತಿರಬೇಕು, ಊಟ ಬಡಿಸುವಂತೆ ನಡೆಯಮ್ಮ. ಈ ಭವಕ್ಕೆ ಬಂದಿತು ಜೀವ ನಾ